ಕರ್ನಾಟಕ ಸರ್ಕಾರದೊಂದಿಗೆ ಸಿದ್ದರಾಮಯ್ಯರವರೇ, ನನ್ನ ಆತ್ಮೀಯ ಸಹೋದರ, ಹಲವಾರು ಹೋರಾಟಗಳಲ್ಲಿ ನನ್ನ ಜೊತೆಗಿದ್ದಂತಹ ನಿಮ್ಮದೇ ಪಕ್ಷದ ಜಲೀಲ್ ಕರೋಪಾಡಿಯ ಕೊಲೆ ನಮಗೆ ನೆನಪಿದೆ. ನನ್ನ ಹುಟ್ಟೂರಿನ ಪಕ್ಕದಲ್ಲಿ ಆಗಿತ್ತು ಅವರ ಕೊಲೆ ನಡೆದಿದ್ದು. ಪಂಚಾಯತ್ ಕಚೇರಿಯಲ್ಲಿ ಆ ಪಂಚಾಯತಿನ ಉಪಾಧ್ಯಕ್ಷರಾಗಿ ಕರೋಪಾಡಿಯಲ್ಲಿ ಕೂತಿರುವಾಗಲೇ ಆಗಿದೆ. ಇಲ್ಲಿ ಸಂಘ ಪರಿವಾರದ ಗೂಂಡಾಗಳು ಬಂದು ಅವರನ್ನ ಆಡುವಾಗಲೇ ಕೊಲೆ ಮಾಡಿದ್ದು. ಆ ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ. ಪರಮೇಶ್ವರ್ ಅವರೇ, ಗೃಹಮಂತ್ರಿ ಪರಮೇಶ್ವರ್ ಅವರೇ, ಅವತ್ತು ಅವರ ತಂದೆಯನ್ನ ಭೇಟಿಯಾಗಿ ಅವರ ಮನೆಗೆ ಬಂದು ನೀವು ಹೇಳಿದ್ದು ನೆನಪಿಲ್ಲ ಉಸ್ಮಾನ್ ಹಾಜಿ ಅವರಲ್ಲಿ, ನಿಮ್ಮ ಕುಟುಂಬವನ್ನು ನಾವು ಕೈ ಬಿಡುವುದಿಲ್ಲ ಅಂತೇಳಿ. ನೀವು ಕೊಡುವಂತ ಯಾವುದರಿಂದಲೂ ಕೂಡ ನ್ಯಾಯವನ್ನ ಕೊಟ್ಟ ಹಾಗೆ ಆಗುವುದಿಲ್ಲ. ಆ ಕೊಲೆ ಮಾಡಿದವರಿಗೆ, ಅದಕ್ಕೆ ಫಂಡಿಂಗ್ ಮಾಡಿದವರನ್ನೇ ನೀವು ಆ ನಂತರ ಕೈ ಹಿಡಿದದ್ದು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಈ ಕೊಲೆಗಳಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಿಯಾದರೂ ನಿಮ್ಮಿಂದಾದಂತಹ ತಪ್ಪನ್ನ ಅವಲೋಕನ ಮಾಡಿ ಮತ್ತೊಂದು ತನಿಖಾ ನಿಯೋಗವನ್ನು ರಚಿಸಿ ಈ ಅಶ್ರಫ್ನ ಕೊಲೆಯನ್ನ ತನಿಖೆ ಮಾಡಿಸದೇ ಇದ್ದರೆ SIT ಅನ್ನು ರಚಿಸಿ ಈ ರಹೀಂ ಕೊಲೆಯನ್ನು ಮತ್ತು ಕಲಂದರ್ ಶಾಫೀರ್ ಅವರಿಗೆ ಆದಂತಹ ಕೊಲೆ ಯತ್ನವನ್ನ ನೀವು ತನಿಖೆ ಮಾಡಿ ಸೂಕ್ತವಾದಂತಹ ನ್ಯಾಯವನ್ನು ಕೊಡದೆ ಹೋದ್ರೆ, ಅಥವಾ ರೌಡಿ ಶೀಟರಿಗೆ ನಾವು ಪರಿಹಾರ ಕೊಡಲಿಲ್ಲ, ರೌಡಿ ಶೀಟರ್ನ ಮನೆಗೆ ಭೇಟಿ ನೀಡಲಿಲ್ಲ, ಬ್ಯಾರ್ ನಕ್ಕಲ್ನ ಮನೆಗೆ ಹೇಗೆ ಭೇಟಿ ನೀಡಿದಂತೆ ನೀವು ಆಲೋಚಿಸಿದ್ರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಬಾವುಟವಿಲ್ಲದೆ ನಿಮ್ಮ ಕಾರುಗಳು ಪಾಸ್ ಆಗ್ಲಿಕ್ಕಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅವರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು. ಸೂಕ್ತವಾದಂತಹ ಪರಿಹಾರ, ನಕ್ಕಾಪಿಚ್ಚೆಯ ಪರಿಹಾರವಲ್ಲ, 50 ಲಕ್ಷದಂತೆ 2 ಕುಟುಂಬಗಳಿಗೆ ಕೊಡಬೇಕು. ನಮ್ಮ ಕಲಂದರ್ ಶಾಫಿಯ ಕುಟುಂಬಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೂಡಲೇ ಕೊಡಬೇಕು. ಅವರ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನ ನೀವೇ ನಿಭಾಯಿಸಬೇಕು. ನನ್ನ ಸಮುದಾಯ ಆ ಪಕ್ಷದ ನಾಯಕ ಬಂದು ಇಷ್ಟು ಕೊಟ್ಟರು, ಈ ಪಕ್ಷದವರು ಇಷ್ಟು ಕೊಟ್ಟರು ಅಂತೇಳಿ ನಮ್ಮನ್ನ ಆಡಿಸಬೇಡಿ. SDPI ಪರಿಹಾರದ ಮೊತ್ತವನ್ನು ಕೊಡ್ಲಿಕ್ಕಿರುವುದಲ್ಲ, ಕೊಡಿಸಲಿಕ್ಕಿರುವುದು. SDPI ನ್ಯಾಯವನ್ನ ಕೊಡ್ಲಿಕ್ಕಿರುವುದಲ್ಲ, ನ್ಯಾಯವನ್ನ ಕೊಡಿಸಲಿಕ್ಕಿರುವುದು. ಇನ್ಶಾ ಅಲ್ಲಾ ಈ ಹಸಿರು ಮತ್ತು ಈ ಕೆಂಪು ವರ್ಣದ ಈ ನಕ್ಷತ್ರಾಂಗಿಕ ಧ್ವಜ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ತನಕ ಈ ಕುಟುಂಬಗಳೊಂದಿಗೆ SDPI ಇರಲಿದೆ ಅನ್ನುವಂತ ಆತ್ಮವಿಶ್ವಾಸದ